ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಗೋಳಿ ಬಜ್ಜಿಯನ್ನು ಮಾಡೋದು ಹೆಂಗಂತ ತೋರಿಸ್ಕೊಡಕತ್ತೀವಿ ರೀ. ನಿಮ್ಗೆ ಯಾವುದೇ ಒಂದು ಮಸ್ತಾಗಿರುವಂತಹ ನಾಷ್ಟಾಕ್ರಿ ಅಥವಾ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಹುಡುಕಾಡಕತ್ತಿದ್ರಿ ಅಂತಂದ್ರೆ ಈ ಒಂದು ಗೋಳಿ ಬಜ್ಜಿ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ ರೀ. ಯಾಕಂತಂದ್ರೆ ಇದು ಅಷ್ಟು ಸಾಫ್ಟಾಗಿ ಅಷ್ಟು ಮಸ್ತ್ ಆಗಿರುವಂತಹ ರುಚಿಯಾಗಿರುವಂತಹ ರೆಸಿಪಿ ರೀ. ತಪ್ಪಲಾರ್ದ ಒಂದು ಸಲ ರೀ ನೀವು ಟ್ರೈ ಮಾಡಬೇಕು. ಹೆಂಗಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ. ನೋಡಿ, ಈ ಒಂದು ಗೋಳಿ ಬಜ್ಜಿ ಮಾಡೋಕ್ಕೆ ನೀವೇನು ಮಾಡಿರಿ, 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕಾಕೈತ್ರಿ. ಅದಾದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ತಪ್ಪಲಾರ್ದ ಹಾಕಿರಿ. ಸಕ್ಕರೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸಿ ಆಮೇಲೆ ಏನು ಮಾಡಿರಿ, ಅದನ್ನು ಹಂಗನ ಸ್ವಲ್ಪ ಮಿಕ್ಸ್ ಕೊಟ್ಬಿಡ್ರಿ. ಮುಂದಕ್ಕೆ ಇದ್ರೊಳಗೆ 1 ಕಪ್ಪಷ್ಟು ಮೊಸರು ಅಂದ್ರೆ ಸ್ವಲ್ಪ ತಿಳಿ ಮಾಡಿ, ಅಂದ್ರೆ ಮಜ್ಜಿಗೆ ಗತ್ಲೆ ಹೆಂಗಿರ್ತದಲ್ಲ ಆ ರೀತಿಯಾಗಿ 1 ಕಪ್ಪಷ್ಟು ಹಾಕಿರಿ. ಅದಾದ ನಂತರ ಅದನ್ನು ಚಂದಂಗಿ ಇಲ್ಲಿ ಸ್ವಲ್ಪ ಮಿಕ್ಸ್ ಕೊಟ್ಟಿತ್ತೈತ್ರಿ. ಇಷ್ಟ ಮತ್ತೇನು ಹಾಕಂಗಿಲ್ಲ, ನೀರಿಗೆ ಏನು ಸೇರಿಸಂಗಿಲ್ಲ, ಬರೀ ಇಷ್ಟರೊಳಗೆ ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಮೊದಲಿಗೆ ಸ್ವಲ್ಪ ಅದನ್ನು ಚಂದಂಗಿ ಮಿಕ್ಸ್ ಮಾಡಿ ಇಟ್ಕೋರಿ. ಆಮೇಲೆ ತನ್ನಿಂತಾನ ಅದು ಆಗಿಬಿಡ್ತೈತ್ರಿ. ಯಾಕ್ರಿ ಅಂತಂದ್ರೆ ಇದ್ರೊಳಗೆ ನಾವು ಮತ್ತೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತೀವಿ ರೀ. ಹಂಗೆ ಹಸಿಮೆಣಸು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಇದ್ರ ಹಾಕಿರಿ. ಕರಿಬೇವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕರಿಬೇವನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಿರಿ. ಅದಾದ ನಂತರ ಒಂದೀಟ ಶುಂಠಿಯನ್ನು ತುರಿದು ಅಥವಾ ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಇದ್ರೊಳಗೆ ನೀವು ಸೇರಿಸಿ ಇದನ್ನು ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮೊದಲು ಇದಕ್ಕೊಂದು ಈಟ ಹಿಂಗನ್ನು ಸೇರಿಸ್ರಿ. ಹಿಂಗು ಅಥವಾ ಇಂಗು ನೋಡಿ. ಆಮೇಲೆ ಇದ್ರೊಳಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಮತ್ತು ತೆಂಗಿನಕಾಯಿ ಏನಿರ್ತದಲ್ಲ ಒಂದು ಸ್ವಲ್ಪ ಭಾಳ ಏನಿಲ್ಲ ಸಣ್ಣಗೆ ಕಟ್ ಮಾಡಿ ಈ ರೀತಿ ತೆಂಗಿನಕಾಯನ್ನು ಹಾಕಿದ್ರಿ ಅಂತಂದ್ರೆ ಈ ಒಂದು ಗೋಳಿ ಬಜ್ಜಿ ನಿಮ್ಗೆ ಬಹಳ ಮಸ್ತ್ ಅನ್ನಿಸ್ತಾವ್ರಿ. ತಿನ್ನುವಾಗೂ ಅದು ಚಲೋ ಅನಿಸ್ತೈತೆ ರೀ. ಈಗ ಇದನ್ನು ಎಲ್ಲನೂ ಸೇರಿಸಿ ನೀವು ಕೈಯಿಂದ ತೊಗೊಂಡು ಬರೋಬ್ಬರಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ತಿರೋ ಬಿಟ್ರಿಂದ ಮಿಕ್ಸ್ ಮಾಡ್ತಿರೋ ನೋಡಿರಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ನೀರಿಗೆ ಏನೂ ಸೇರಿಸಿಲ್ಲ, ಬರೋಬ್ಬರಿಯಾಗಿ ಈ ರೀತಿಯಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರೀ. ಇಷ್ಟು ನೀವು ಮಾಡಿಟ್ರಿ ಅಂತಂದ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ಎಣ್ಣೆ ಕರೆದ ಬಜ್ಜಿಯನ್ನು ಅಥವಾ ಗೋಳಿ ಬಜ್ಜಿಯನ್ನು ಮಾಡೋಕೆ ಈಸಿ ಆಗ್ತದೆ ರೀ. ನೋಡಿ, ಒಂದು ಚಟ್ನಿ ಮಾಡ್ಕೊಂಬರ್ನು ಅಲ್ಲಿ ತನಕ ಮುಚ್ಚಿ ತೆಗೆದ ಇಟ್ಕೊಂಡ್ಬಿಡ್ರಿ, ಅಷ್ಟೇ ಸಾಕ್ರಿ. ಇನ್ನು ಒಂದು ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ತೆಂಗಿನಕಾಯಿ ಅಂದ್ರೆ 1/3 ಕಪ್ ಸಮೀಪ್ರಿ. ಅದಾದ ನಂತರ ಅದಕ್ಕೊಂದು ಪುಟಾಣಿ, ಪುದೀನ, ಹಸಿಮೆಣಸು, ಉಪ್ಪು, ಆಮೇಲೆ ಶುಂಠಿ ಮತ್ತು ಸಕ್ಕರೆಯನ್ನು ಹಾಕಿದ್ದೀವಿ. ನೀವು ಬೇಕಂದ್ರೆ ಹುಣಸೆಹಣ್ಣನ್ನು ಸೇರಿಸ್ಬೋದು ರೀ. 1 ಕಪ್ಪಷ್ಟು ನೀರನ್ನು ಹಾಕಿ ಈ ಒಂದು ಚಟ್ನಿಯನ್ನು ಗೆರ್ರ ಅಂಥೇಳಿ ರುಬ್ಬಿ ಬರೋಬ್ಬರಿಯಾಗಿ ಮಾಡ್ಕೊಂಡು ತೊಗೊಂಡು ರೀ. ಅಂದ್ರೆ ಈ ಒಂದು ಕಾಯಿ ಚಟ್ನಿ ಭಾಳ ಸಿಂಪಲ್ಲಾಗಿ ತಯಾರಾಗ್ತೈತಿ. ಮ್ಯಾಲೆ ಇನ್ನೊಂದು ಸ್ವಲ್ಪ ಏನು ಮಾಡಿರಿ ಅಂತಂದ್ರೆ ಕೊತ್ತಂಬರಿ ಹಾಕಿ ಉಲ್ಟಾರನ್ ಮಾಡಿ ತೊಗೊಂಬರ್ರಿ, ಮುಗಿದೋಗ್ತೈತಿ. ಆಮೇಲೆ ಈ ಒಂದು ಚಟ್ನಿಯನ್ನು ನೀವು ಒಂದು ಬೌಲ್ದಾಗ ತಕ್ಕೊಂಡು ಅದಕ್ಕೊಂದು ಆ ಮಿಕ್ಸರ್ ಜಾರ್ದಾಗ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ನೀವು ಬೇಕಂದ್ರೆ ಗಟ್ಟಿನೂ ಇಟ್ಕೊಳ್ಬೋದು, ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಇದ್ರಾಗ ಚೇಂಜಸ್ ಮಾಡ್ಕೊಳ್ಬೋದು ರೀ. ಅದ್ರಾಗ ಆರಾಮ್ ಸಿರಿ ಮಾಡಿ. ಇನ್ನು ಈ ಒಂದು ಚಟ್ನಿಗೆ ಒಗ್ಗರಣೆ ಅಂತಂದ್ರೆ ಏನೂ ಇಲ್ಲ, ಸ್ವಲ್ಪ ಎಣ್ಣೆನ ಕೆಟ್ಟ ಸಾಸಿವೆಯನ್ನು ಹಾಕಿ ಚಟ್ಪಟನ ಕತ್ತು ಅಂತಂದ್ರೆ ಜೀರಿಗೆ, ಕರಿಬೇವು ಮತ್ತು ಒಣ ಮೆಣಸು ಗುಂಡು ಹಾಕ್ತಿರೋ ಉದ್ದು ಹಾಕ್ತಿರೋ, ಆಮೇಲೆ ಬ್ಯಾಡಿಗೆ ಹಾಕ್ತಿರೋ ಗುಂಟೂರು ಹಾಕ್ತಿರೋ, ಏನು ಬೇಕಾದ ಹಾಕಿರಿ. ಒಟ್ಟು ಒಣ ಮೆಣಸನ್ನು ಹಾಕಿ ಒಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆಯನ್ನು ನೀವು ಇಲ್ಲಿ ಕೊಟ್ಬಿಡ್ರಿ. ಭಾಳ ಮಸ್ತಾಗಿ ಚಟ್ನಿ ತಯಾರಾಗ್ತದೆ ರೀ. ಇನ್ನು ಒಂದು ಕಡೆಯದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟಿರ್ತೀವಲ್ಲ, ಎಣ್ಣೆ ಕಾದಿರಬೇಕು. ಆಮೇಲೆ ಚೆನ್ನಾಗಿ ಈ ಕಡೆ ಹಿಟ್ಟನ್ನು ನೀವು ನೋಡಿರಿ ಅಷ್ಟೇ ಮುಚ್ಚಿಟ್ಟಿರ್ತೀವಿ, ಸಾಕು. ಇನ್ನು ಅದಕ್ಕೊಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕಿ ನೀವು ಇದನ್ನು ಮತ್ತೊಮ್ಮೆ ಗಾರ ಅಂತ ಹೇಳಿ ಮಿಕ್ಸ್ ಮಾಡಿರಿ. ಅಂದ್ರೆ ಅದೆಲ್ಲ ಕಡೆ ಆಗ್ತೈತಿ. ಆಮೇಲೆ ನೀವು ಈ ಬಜ್ಜಿಯನ್ನು ಮಾಡೋಕೆ ಬರ್ತೈತೆ ರೀ. ಅದಕ್ಕಿಂತ ಮೊದಲು ಅಲ್ಲಿ ಹಿಂದೆ ನೋಡತ್ತಿರಲಿಲ್ಲ ಒಂದು ಕಡೆ ಒಂದು ಸ್ವಲ್ಪ ನೀರನ್ನು ಇಟ್ಕೊರಿ. ಅದನ್ನು ಹಿಟ್ಟನ್ನು ನೀವು ಬರೋಬ್ಬರಿಯಾಗಿ ಒಂದು ಸಲ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಹೆಂಗೆ ಬಿಡಬೇಕು ಅಂತ ತೋರ್ಸಾಕತ್ತೀವಿ ನಾವು. ಬರೀ ನೀರಾಗಿ ಎದ್ದಿ ಒಂದು ಈ ರೀತಿ ಬೆರಳಿಂದ ತೊಗೊಂಡು ಮಸ್ತಂಗೆ ಅದನ್ನು ನಗಿಸಿದ್ರೆ ಸಾಕ್ರಿ, ಮುಂದೆ ಹೋಗಿ ಬೀಳ್ತೈತಿ. ಗುಂಡಾಗಿ ಗೋಳಿ ಬಜ್ಜಿ ತಯಾರಾಗಿ ಬರ್ತಾವ್ರಿ. ಎಣ್ಣೆ ಕಾದ್ಲತ್ಲು ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೊರಿ. ನೆನಪಿಡ್ಕೋರಿ ಈ ರೀತಿ ಬಿಡೋದು ತೀತ್ರಿ. ಈಗ ಬರ್ರಿ ವಾಪಸ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೀವು ಅದನ್ನು ಗ್ಯಾಸನ್ನು ಏನು ಮಾಡಿರಿ, ಲೋ ಟು ಮೀಡಿಯಮ್ದಾಗನೇ ಇಡ್ರಿ, ಹೈ ಇಡಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಎಣ್ಣೆ ಕಾದಿತ್ತು ಅಂತಂದ್ರೆ ನೀವು ಸಣ್ಣ ಇಟ್ಟು ಆರಾಮ್ ಸರಿಯಾಗಿ ಈ ರೀತಿ ಬಿಟ್ಕೊಳ್ಬೋದು ರೀ. ಆಮೇಲೆ ನಿಮ್ಗೆ ಈ ಬಜ್ಜಿ ಬಿಡುವೊಳಗೆ ನಡಬಾರ್ದು ಪ್ರಾಬ್ಲಮ್ ಆಗತ್ತಿತ್ತು ಅಂತಂದ್ರೆ ಒಂದು 2-3 ಬಿಟ್ಟು ಕೂಡಲೇ ಆ ಕೈಯನ್ನು ನೀರಾಗಿ ಎದ್ದಿ ವಾಪಸ್ ಆರಾಮ್ ಸಿರಿ ಬೆರಳಿಂದ ಈ ರೀತಿಯಾಗಿ ನೀವು ಬಿಡ್ಬೋದು ರೀ. ಎಣ್ಣೆ ಚೆನ್ನಾಗಿ ಕಾದಿರ್ತೈತಿ, ಆದರೆ ಲೋ ಫ್ಲೇಮ್ದಾಗನ ಇರ್ತೈತಿ. ಆಮೇಲೆ ನೀವು ಒಂದು ಜಾರನ್ನು ಅಥವಾ ಚಮಚೆಯನ್ನು ತೊಗೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿದ್ರಿ ಅಂತಂದ್ರೆ ಅವು ಗುಂಡಂಗಿ ತಿರ್ಕೋತ ಹೋಗಿ ಎಲ್ಲನೂ ಒಂದೇ ಕಲರಾಗಿ ಚೆನ್ನಾಗಿನೂ ಬರ್ತಾವೆ ಮತ್ತು ಎಲ್ಲನೂ ಒಂದೇ ಸೈಜೂ ಕಾಣತ್ತಾವ್ರಲ್ಲ. ಅವು ಗೋಳಿ ಬಜ್ಜಿ ಭಾಳ ಮಸ್ತಾಗಿರಿ ತೀತ್ರಿ. ಭಾಳ ದೊಡ್ಡ ಮಾಡಂಗಿಲ್ಲ ರೀ ಗೋಳಿ ಬಜ್ಜಿ. ಈ ರೀತಿ ಸಣ್ಣದಾಗಿನ ಇರಬೇಕು, ನೆನಪಿಟ್ಕೋರಿ ತೀತ್ರಿ. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಗೋಳಿ ಬಜ್ಜಿ ಭಾಳ ಚಂದಂಗಿ ಮಸ್ತಾಗಿ ಬರ್ತಾವೆ ರೀ. ಒಳಗೂ ಅಷ್ಟೇ ಸಾಫ್ಟಾಗಿನೂ ಇರ್ತಾವೆ ರೀ ತೀತ್ರಿ. ಈ ರೀತಿಯಾಗಿ ಅವನ್ನ ಎಣ್ಣೆಯಿಂದ ಎಣ್ಣೆ ಪೂರ್ತಿ ಎಲ್ಲ ಕರಿದು ತಕ್ಕೊಂಬಿಡ್ರಿ. ಹಿಂಗೆ ಮಾಡಿದ್ರಿ ಅಂತಂದ್ರೆ ಗೋಳಿ ಬಜ್ಜಿ ಬಂದು ಅಂತ ಅರ್ಥ ರೀ.
ಇನ್ನಣ ಸೇಮ್ ಹಂಗನ ಮಾಡಿರಿ, ಮತ್ತೇನೂ ಇಲ್ಲ. ಮತ್ತೊಮ್ಮೆ ಜೋರು ಮಾಡೋದೇನು ಬೇಕಾಗಿಲ್ಲ, ಎಣ್ಣೆ ಅಷ್ಟೇ ಅದ ಫ್ಲೇಮ್ದಾಗನೇ ಇರಲಿ. ಒಂದು ಸ್ವಲ್ಪ ಬೇಕಂದ್ರೆ ಕಾಶಿ ಸಣ್ಣ ಮಾಡಿರಿ. ಆಮೇಲೆ ಇದ್ರೊಳಗೆ ಎರಡನೇ ಬ್ಯಾಚನ್ನು ನಿಮಗೆ ಎಷ್ಟು ಇರ್ತೈತೆ ನೋಡಿಕೊಂಡು ಅಷ್ಟು ಮಾಡಿ. ಒಂದೇ ಕಪ್ ಅಷ್ಟು ಹಿಟ್ಟಿನಿಂದ ತೋರಿಸಿದ್ದೀವಿ. ನಿಮಗೆ ಈಸಿನೇ ಆಗ್ತೈತಿ, ಮಸ್ತಾಗಿ 2-3 ಜನಕ್ಕೆ ನಾಷ್ಟನೂ ಆಗ್ತೈತೆ ರೀ. ಅಥವಾ ಸ್ನ್ಯಾಕ್ಸಿಗೆ ಮಾಡೋರಿದ್ರೆ ನೀವು ಸ್ನ್ಯಾಕ್ಸಿಗೂ ಮಾಡ್ಬೋದು ರೀ. ಈ ಒಂದು ಚಟ್ನಿ ಮತ್ತು ಮಸ್ತಾಗಿರುವಂತಹ ಗೋಳಿ ಬಜೆಯನ್ನು ನೀವು ತಪ್ಪಲಾರ್ದ ಮಾಡಿರಿ. ಎಣ್ಣೆಯಿಂದ ಕರಿವಾಗ ಸಮಾಧಾನಲೇನ ಕರೀರಿ, ಜೋರು ಇಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ತಾವು ಭಾಳ ಜೋರು ಇಟ್ಟಿರ್ತೀನಿ ಅಂತಂದ್ರೆ ಕಲರ್ ಪೂರ್ತಿ ಕೆಂಪಾಗ್ತಾವೆ. ಆದ್ರೆ ಒಳಗೆ ಚೆಂದಂಗೆ ಬೆಂದಿರಲಿಲ್ಲ ಅಂತಂದ್ರೆ ಆ ಒಂದು ಬಜ್ಜಿ ಮಾಡಿದ್ದು ವೇಸ್ಟ್ ಆಗ್ತದೆ ರೀ. ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಇಷ್ಟನ್ನು ಮಾಡಿ ನೀವು ಕರಿದು ತೆಗಿಯುವಾಗೂ ಎಣ್ಣೆ ಪೂರ್ತಿಯಾಗಿ ಚೆಂದಂಗೆ ಬಸೋದು ಬರೋಬ್ಬರಿಯಾಗಿ ಗೋಳಿ ಬಜೆಗಳನ್ನು ನೀವು ತಕ್ಕೋರಿ. ಈ ಥರ ಹಿಟ್ಟನ್ನು ಕಲಸುವಾಗ ಚೆಂದಂಗೆ ಸ್ವಲ್ಪ ಮೊಸರಿಗೆ ನೀರನ್ನು ಹಾಕಿ ಮಜ್ಜಿಗೆ ಎತ್ತಲೆ ಮಾಡ್ಕೊಂಡು ಈಟ್ ತಿಕ್ ಇರಲಿ ನೆನಪಿಟ್ಕೋರಿ. ಅಷ್ಟನ್ನು ಮಾಡಿ ಮತ್ತು ನೀರದು ಏನು ಸೇರಿಸ್ಲಾರ್ದನ್ನ ಚೆಂದಂಗೆ ಮಿಕ್ಸ್ ಮಾಡಿರಿ. ಕೊಬ್ಬರಿ ಅದು ಎಲ್ಲ ಇರ್ತೈತಿ, ಬರೋಬ್ಬರಿಯಾಗಿ ಕುಡ್ಕೋತತಿ. ಆಮೇಲೆ ಕಾಯಿ ಚಟ್ನಿಯನ್ನು ಮಾಡಿ ತೋರಿಸಿದ್ದೀವಿ. ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಗೋಳಿ ಬಜ್ಜಿಯನ್ನು ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಆಗಿ ತೋರಿಸೋದು ಮರಿಬೇಡ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.